ಅಪ್ರಾಣ ಸಿನಿಮಾದಲ್ಲೂ ಹೇಳಿ ಎಲ್ರಿಗೂ ನಮಸ್ಕಾರ. ಕುಡುಕ್ ನನ್ ಮಕ್ಳು ಸಿನಿಮಾ ಮುಹೂರ್ತಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ತುಂಬಾನೇ ಖುಷಿ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವನ್ನ ನಾನು ನಟಿಸ್ತಾ ಇದ್ದೀನಿ. ಆಸ್ಕರ್ ಕೃಷ್ಣ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಕುಡುಕ್ ನನ್ ಮಕ್ಳು ಅಂದ್ರೆ ಖಂಡಿತ ಅದ್ ಬೈಯೋದಲ್ಲ, ನನ್ ಮಕ್ಳು ಅಂತ ಇದೆ, ಯಾರ್ ತಾನೇ ನನ್ ಮಕ್ಳು ಅಂತ ಹೇಳ್ತಾರಲ್ವಾ. ಸೊ ಎಲ್ಲಾ ಕುಡುಕರು ಸಹ ನಮ್ಮ ಆಪ್ತಾರೆ. ಸೊ ಅವ್ರ ಮೇಲೆ ಪ್ರೀತಿ ಇರೋದ್ರಿಂದನೇ ಈ ಸಿನಿಮಾ ಮಾಡ್ತಾ ಇರೋದು. ಕುಡುಕರು ಅಂದ್ರೆ ಕುಡುಕರು ಮಾತ್ರ ಸ್ಪೆಷಲ್ ಅಲ್ಲ, ಅವ್ರ ಸುತ್ತ ಇರೋರು ಸ್ಪೆಷಲ್. ಯಾಕಂದ್ರೆ ಅವ್ರಿಗೆ ಎಂಕರೇಜ್ ಮಾಡ್ತಾ ಇರ್ತಾರೆ, ಅವ್ರು ಕೊಡೋ ಕಾಟನ್ ತಡ್ಕೊತಾ ಇರ್ತಾರೆ, ಅವ್ರು ಅಥವಾ ಅವ್ರು ತೋರ್ಸೋ ಅತಿಯಾದ ಪ್ರೀತಿನ ಸಮಯದಲ್ಲಿ ತಡ್ಕೋತಾ ಇರ್ತಾರೆ. ಸೊ ಎಲ್ರಿಗೂ ಈ ಸಿನಿಮಾ ಆಪ್ಟ್ ಆಗುತ್ತೆ ಅನ್ಸುತ್ತೆ. ಅಂಡ್ ಮೋಸ್ಟ್ ಆಫ್ ಆಲ್ ಈ ಸಿನಿಮಾ ನನ್ಗನ್ಸೋ ಪ್ರಕಾರ ಖಂಡಿತವಾಗ್ಲೂ ಪಕ್ಕಾ ಎಂಟರ್ಟೈನಿಂಗ್ ಆಗಿರುತ್ತೆ. ಎಲ್ಲಾ ಆಡಿಯನ್ಸ್ಗೂ ಸಹ ಒಂದು ಒಳ್ಳೆ ರೀತಿಯಾದಂತಹ ಮನೋರಂಜನೆ ಕೊಡುವಂತ ಸಿನಿಮಾ ಈ ಸಿನಿಮಾ ಆಗಿರುತ್ತೆ. ಸತೀಶ್ ಅವರು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಅವರು ಈ ಸಿನಿಮಾ ಬಗ್ಗೆ ನನ್ಗೆ ಈ ತರ ಇದೆ, ಈ ಪಾತ್ರ ಮಾಡಿ ಅಂತ ಹೇಳಿದಾಗ, ಆಮೇಲೆ ಆಸ್ಕರ್ ಕೃಷ್ಣ ಅವರ ನಿರ್ದೇಶನ ಅಂತ ಗೊತ್ತಾದಾಗ ಖಂಡಿತವಾಗ್ಲೂ ತುಂಬಾ ಮನ್ಸಿದೆ, ತುಂಬಾ ಖುಷಿ ಪಟ್ಟು ಈ ಸಿನಿಮಾನ ಒಪ್ಕೊಂಡಿದೀನಿ. ನನ್ ಜೊತೆಗೆ ಹಲವಾರು ಕಲಾವಿದ್ರು ಇದ್ದಾರೆ. ಸೊ ಇವ್ರ ಜೊತೆ ನಟಿಸೋದಕ್ಕೂ ಸಹ ತುಂಬಾನೇ ಖುಷಿ ಆಗಿದೆ. ಈ ಸಿನಿಮಾಗೆ, ಕುಡುಕ್ ನನ್ ಮಕ್ಳು ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಇರ್ಲಿ ಅಂತ ಬೇಡ್ಕೊತೀನಿ. ಈ ಸಿನಿಮಾದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂತ ವಿಶೇಷವಾದ ಕ್ಯಾರೆಕ್ಟರ್ ನಂದು. ಸರ್ ಆಲ್ರೆಡಿ ಹೇಳಿದ್ರು, ಕುಡುಕರ್ನ ದಾರಿ ಹೌದು, ಬೆಣ್ಣೆ ಬಿಸಿ ಬಿಸಿ ಬೆಣ್ಣೆ ಅದು ಮುಗಿಯಂಗಿಲ್ಲ ನುಂಗಂಗಿಲ್ಲ ಅನ್ನೋ ತರನು ಆಗ್ಬಹುದೇನೋ, ನಂಗೆ ಗೊತ್ತಿಲ್ಲ. ಸೊ ವೆಂಕಟ್ ಸರ್ ಬರೀತಾ ಇದ್ದಾರೆ, ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ತುಂಬಾ ಒಳ್ಳೆ ರೈಟರ್, ನಂಗೆ ತುಂಬಾ ಇಷ್ಟ ಸರ್ ಬರೆಯುವಂತದ್ದು. ಹಲವಾರು ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ಎಲ್ರ ಜೊತೆನೂ ವರ್ಕ್ ಮಾಡಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್.